ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BCom ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದು ಅಂದರೆ ಕಿಶೋರರು ಅಂತ ಹೇಳಿ. ಇದನ್ನು ಬರೆದಿರೋದು ಲಾಗಲಕ್ಷ್ಮಿ ಹರಿಹರೇಶ್ವರರವರು. ಸೊ ಈ ಒಂದು ಲೆಸನಲ್ಲಿ ನಮಗೆ ಕಂಪ್ಲೀಟಾಗಿ ಕಿಶೋರಾವಸ್ಥೆ ಬಗ್ಗೆ ಇದೆ, ಓಕೆನಾ. ಸೊ ಏನಿದು ಕಿಶೋರಾವಸ್ಥೆ ಅಂದರೆ ಈ ಒಂದು ಸಮಯ ಏನಿದೆಯಲ್ಲ, ಕಿಶೋರಾವಸ್ಥೆ ಅನ್ನೋದೇನು ಅಂದರೆ ಇದೊಂದು ಸಮಯ, ಓಕೆನಾ. ಈ ಒಂದು ಸಮಯ ಬಂದ್ಬಿಟ್ಟು ಬಾಲ್ಯ ಮುಗಿದು ಯೌವನಕ್ಕೆ ಕಾಲಿಡುವಂಥ ಒಂದು ಸಮಯ ಏನಿದೆಯಲ್ಲ ಅದನ್ನು ನಾವು ಕಿಶೋರಾವಸ್ಥೆ ಅಂತ ಹೇಳಿ ಕರಿತೀವಿ, ಓಕೆನಾ. ಎಕ್ಸಾಂಪಲ್ ಏನು ಅಂದರೆ ಒಂದು ಕಂಬಳಿ ಹುಳು ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಒಂದು ಚಿಟ್ಟೆಯಾಗಿ ಬರುತ್ತೆ ನೋಡಿ, ಅಂದರೆ ಸುಂದರವಾದ ಒಂದು ಚಿಟ್ಟೆಯಾಗಿ ಮಾರ್ಪಾಡಾಗುತ್ತಲ್ಲ, ಈ ಒಂದು ಸ್ಟೇಜ್ ನಾವು ಕಿಶೋರಾವಸ್ಥೆ ಅಂತ ಹೇಳಿ ಕರಿತೀವಿ, ಓಕೆನಾ. ಈ ಒಂದು ಸ್ಟೇಜಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ಈ ಒಂದು ಸಮಯದಲ್ಲಿ ಒಂದು ಮನಸ್ಸಾಗಿರ್ಬೋದು ಅಥವಾ ದೇಹ ಆಗಿರ್ಬೋದು ಎರಡೂ ಕೂಡ ಬೇಗವಾಗಿ ಬದಲಾಗುವಂಥ ಒಂದು ಸಮಯ, ಓಕೆನಾ, ಈ ಒಂದು ಕಿಶೋರಾವಸ್ಥೆ. ಸೊ ಈ ಒಂದು ಸಮಯದಲ್ಲಿ ತುಂಬ ಗುಣಗಳಿರುತ್ತೆ, ಓಕೆನಾ. ಈ ಒಂದು ಕಿಶೋರರ ಗುಣಗಳು ಯಾವ ರೀತಿ ಇರುತ್ತೆ ಅಂದರೆ ಉತ್ಸಾಹ ಆಗಿರ್ಬೋದು, ಕುತೂಹಲ ಆಗಿರ್ಬೋದು, ಸಾಹಸ ಆಗಿರ್ಬೋದು, ಇವೆಲ್ಲ ಗುಣಗಳು ಕೂಡ ಇರುತ್ತೆ. ಎಕ್ಸಾಂಪಲ್ ಉತ್ಸಾಹ ಅಂದರೆ ಏನು, ಇದರಲ್ಲಿ ಏನಾದ್ರು ಸಾಧಿಸಬೇಕು ಅನ್ನೋ ಒಂದು ಕಂಪ್ಲೀಟಾಗಿ ಒಂದು ಉತ್ಸಾಹ ಇರುತ್ತೆ. ಹಾಗೆ ಕುತೂಹಲ ಏನು ಅಂದರೆ ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ಈಗ ಏನೇ ಒಂದು ನೋಡಿದ್ರೂ ಕೂಡ ಇದು ಯಾಕೆ ಅದು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡುವಂಥ ಒಂದು ಗುಣ ಆಗಿರ್ಬೋದು. ಅಥವಾ ಸಾಹಸ ಅಂದರೆ ಇವ್ರಿಗೆ ಈ ಒಂದು ಸ್ಟೇಜಲ್ಲಿ ಭಯ ಅನ್ನೋದು ಸ್ವಲ್ಪ ಕಡಿಮೆನೇ ಇರುತ್ತೆ. ಈ ಒಂದು ಸಾಹಸ ಮಾಡೋದಕ್ಕೆ ಈ ಒಂದು ಸ್ಟೇಜಲ್ಲಿ ತುಂಬ ಇಷ್ಟಪಡ್ತಿರ್ತಾರೆ, ಓಕೆನಾ. ಸೊ ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಲೈಕ್ ಬೇರೆಯವರು ಈ ಒಂದು ಸ್ಟೇಜಲ್ಲಿ ಮಕ್ಕಳನ್ನ, ಓಕೆನಾ, ಯೂಶ್ವಲಿ ಪೇರೆಂಟ್ಸ್ಗಳು ಮಕ್ಕಳನ್ನ ಒಂದು ಸರಿಯಾದ ಹಾದಿಯಲ್ಲಿ ನಡೆಸಿದ್ರು ಅಂದರೆ ಅವರ ಒಂದು ಮುಂದಿನ ಒಂದು ಲೈಕ್ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂದರೆ ಒಳ್ಳೆಯ ಕೆಲಸ ಆಗಿರ್ಬೋದು ಅಥವಾ ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೀತಾರೆ, ಓಕೆನಾ. ಅಕಸ್ಮಾತ್ ಏನಾದ್ರು ಈ ಸ್ಟೇಜಲ್ಲಿ ಅವರೊಂದು ಸ್ವಲ್ಪ ಕೂಡ ಎಡ್ಬೋದ್ರು ಅಂದರೆ ಅವರ ಒಂದು ಲೈಫೇ ಸ್ಪಾಯ್ಲ್ ಆಗೋ ಚಾನ್ಸಸ್ಗಳಿರುತ್ತೆ, ಓಕೆನಾ. ಈ ಒಂದು ವಯಸ್ಸು ಬಂದುಬಿಟ್ಟು ಹದಿಹರೆಯದ ವಯಸ್ಸು, ಇದು ತುಂಬ ಸೂಕ್ಷ್ಮವಾಗಿರುವಂಥ ವಯಸ್ಸು. ಸೊ ಈ ಏಜಲ್ಲಿ ಏನಾಗುತ್ತೆ ಅಂದರೆ ನಾವು ಸರಿಯಾದ ವ್ಯಕ್ತಿಗಳ ಜೊತೆಗೆ ಒಂದು ಮಾರ್ಗದರ್ಶನ ಸಿಗಬೇಕು. ಹಾಗೆ ಒಂದು ಕೆಟ್ಟ ಗೆಳೆಯರ ಜೊತೆ ಒಂದು ಸವಾಸ ಏನಿರುತ್ತಲ್ಲ ಅದು ಅಥವಾ ದಾರಿ ತಪ್ಪುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಓಕೆನಾ. ಅಕಸ್ಮಾತ್ ನಾವೇನಾದ್ರು ಆವಾಗ ಒಂದು ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಳ್ತೀವಿ ಅಂದರೆ ಆ ಫ್ರೆಂಡ್ಸ್ ಜೊತೆಯಿಂದ ನಮ್ಮ ಒಂದು ಲೈಫ್ ಸ್ಟೈಲ್ ಅನ್ನೋದು ಚೇಂಜ್ ಆಗುತ್ತೆ. ಬಟ್ ಅದೇ ಒಂದು ಫ್ರೆಂಡ್ಸ್ ಏನಾದರೂ ಕೆಟ್ಟ ಫ್ರೆಂಡ್ಸ್ ಆದರು ಅಂದರೆ ಅಲ್ಲಿಗೆ ಅವರ ಒಂದು ಸ್ಪಾಯ್ಲ್ ಆಗೋ ಚಾನ್ಸಸ್ಗಳು ಇರುತ್ತೆ, ಓಕೆನಾ. ಹಾಗೆ ಈ ಒಂದು ಸ್ಟೇಜಲ್ಲಿ ಜಾಸ್ತಿ ಕೋಪ ಇರುತ್ತೆ, ಹಠ ಜಾಸ್ತಿ ಇರುತ್ತೆ, ಗೊಂದಲಗಳು ಜಾಸ್ತಿ ಇರುತ್ತೆ. ಈ ಒಂದು ಏಜಲ್ಲಿ ಈ ಒಂದು ಏನಿದೆಯಲ್ಲ ಅಂದರೆ ಗೊಂದಲ ಆಗಿರ್ಬೋದು, ಹಠ ಆಗಿರ್ಬೋದು, ಇದೆಲ್ಲ ಕಾಮನ್ನು ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಈ ಒಂದು ಸ್ಟೇಜಲ್ಲಿ ಏನು ಮಾಡಬೇಕು ಅಂದರೆ ಈ ಒಂದು ಕಿಶೋರಾವಸ್ಥೆಯಲ್ಲಿ ಏನು ಮಾಡಬೇಕು ಅಂದರೆ ಮಕ್ಕಳಿಗೆ ಸ್ವತಂತ್ರ ಹೋರಾಟಗಾರರಾಗಿರ್ಬೋದು ಅಥವಾ ದೊಡ್ಡ ಸಾಧನೆ ಏನಿರ್ತಾರಲ್ಲ, ಸಾಧನೆ ಮಾಡಿದಂತಹ ಒಂದು ಅವರ ಒಂದು ಮಾರ್ಗದರ್ಶನ ಆಗಿರ್ಬೋದು, ಇದನ್ನೆಲ್ಲ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೂ ಕೂಡ ಅವ್ರ ರೀತಿಯೇ ಆಗಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಅನಿಸುತ್ತೆ, ಓಕೆನಾ. ಸೊ ಹಾಗೆಯೇ ಅವರೊಂದು ಗುರಿ ಇಟ್ಕೊಂಡು ಅವ್ರು ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಗುರಿಯನ್ನು ಸಾಧಿಸ್ಬೋದಾದಂತಹ ಒಂದು ಶಕ್ತಿ ಏನಿರುತ್ತಲ್ಲ ಈ ಏಜಲ್ಲಿ ಇರುತ್ತೆ, ಓಕೆನಾ. ಹಾಗೆ ಈ ಏಜಿನ ಮನಸ್ಸು ಯಾವ ರೀತಿ ಇರುತ್ತೆ ಅಂದರೆ ತುಂಬ ಚಂಚಲ ಆಗಿರುತ್ತೆ. ಬೇಗನೆ ಸಿಟ್ಟು ಬರೋದಾಗಿರ್ಬೋದು ಅಥವಾ ಬೇಗನೆ ಭಾವುಕರಾಗಿರೋದಾಗಿರ್ಬೋದು, ಅಂದರೆ ಲೈಕ್ ತುಂಬ ಬೇಗನೆ ಹಳದಾಗಿರ್ಬೋದು, ಇದೆಲ್ಲ ಈ ಒಂದು ಏಜಲ್ಲಿ ಕಾಮನ್, ಓಕೆನಾ. ಅಂದರೆ ಲೈಕ್ ಈ ಒಂದು ಏಜಲ್ಲಿ ಸಹಜ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ, ಓಕೆನಾ. ಇಂದಿನ ಕಾಲದ ಬದಲಾವಣೆಗಳೇನಿದೆಯಲ್ಲ ಮತ್ತು ಫ್ಯಾಷನ್ ಕಿಶೋರರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದು ಇಲ್ಲಿ ಚರ್ಚೆ ಅನ್ನೋದನ್ನ ಮಾಡ್ತಾ ಹೋಗಿದ್ದಾರೆ, ಓಕೆನಾ. ಸೊ ಇಲ್ಲಿ ಲೇಖಕರು ಈ ಒಂದು ಅಂತ್ಯನ ಅರ್ಧನಾರೀಶ್ವರದ ತತ್ವಕ್ಕೆ ಹೋಲಿಸ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಕಿಶೋರಾವಸ್ಥೆಯಲ್ಲಿ ಒಬ್ಬ ಗಂಡು ಮಗುವಿನ ಒಳಗೆ ಹೆಣ್ಣು ಸೌಮ್ಯತೆ ಮತ್ತು ಹೆಣ್ಣು ಮಗುವಿನ ಒಳಗೆ ಗಂಡು ಸೌಮ್ಯತೆ ಎರಡನ್ನೂ ಕೂಡ ಇಲ್ಲಿ ನೋಡ್ತಾ ಹೋಗಿದ್ದಾರೆ, ಓಕೆನಾ, ಈ ಒಂದು ಏಜಲ್ಲಿ. ಸೊ ಹಾಗೆ ಇಲ್ಲಿ ದೈಹಿಕ ಬದಲಾವಣೆಗಳ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಇವಾಗ ಹುಡುಗರಿಗೆ ಈ ಒಂದು ಏಜಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ಮೀಸೆ ಚಿಗುರೋದಾಗಿರ್ಬೋದು ಅಥವಾ ಧ್ವನಿ ಏನಿದೆಯಲ್ಲ ಅದು ಲೈಕ್
ಧ್ವನಿ ಕ್ರ್ಯಾಕ್ ಆಗೋದಾಗಿರ್ಬೋದು, ಹಾಗೆ ಹುಡುಗಿರಲ್ಲಿ ಕಂಡುಬರುವಂತಹ ಒಂದು ದೈಹಿಕ ಬದಲಾವಣೆಗಳು ಕೂಡ ಒಂದು ಹೊಸ ರೀತಿಯ ಹರಿಯನ್ನು ಮೂಡಿಸ್ತದೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಹೋಗಿದ್ದಾರೆ. ಹಾಗೆ ಇಲ್ಲಿ ಹೇಳ್ತಿದ್ದಾರೆ ಏನು ಅಂದರೆ, ಈ ಒಂದು ವಯಸ್ಸಿನಲ್ಲಿ ವಿರುದ್ಧ ಲಿಂಗದವರ ಬಗ್ಗೆ ಸಹಜವಾದ ಕುತೂಹಲ ಮತ್ತು ಆಕರ್ಷಣೆಯನ್ನು ಮೂಡ್ತದೆ ಅಂತೆ. ಓಕೆನಾ. ಇದನ್ನು ಲೇಖಕಿಯವರು ಬ್ರಿಟಿಷ್ ಕವಿ ಲಾರ್ಡ್ ಬೈರನ್ ಮತ್ತು ಶೇಕ್ಸ್ಪಿಯರ್ ಅವರ ಉದಾಹರಣೆಯ ಮೂಲಕ ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಅಂದರೆ ಇವರ ಒಂದು ಉದಾಹರಣೆಯ ಮೂಲಕ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಯಾವ ರೀತಿ ಅಂದರೆ ಮೊದಲ ಪ್ರೀತಿ ಆಗಿರ್ಬೋದು ಅಥವಾ ಆಕರ್ಷಣೆ ಆಗಿರ್ಬೋದು, ಪಪ್ಪಿ ಲವ್, ಇದನ್ನೆಲ್ಲ ಈ ಥರ ಹೇಳಿ ಕರೀತಾರೆ. ಅಂದರೆ ಇಲ್ಲಿ ಎಷ್ಟೇ ಮುಗ್ಧ ಆಗಿದ್ದು ಅಥವಾ ತಾಳ್ಮೆ ಇಂದ ಇದ್ದರೂ ಕೂಡ ಈ ಒಂದು ಏಜಲ್ಲಿ ಯಾವ ರೀತಿ ಆಗಿರುತ್ತೆ ಅಂದರೆ ಕಂಪ್ಲೀಟಾಗಿ ತಳಮಳ ಆಗಿರ್ಬೋದು ಅಥವಾ ಅವರಲ್ಲಿ ಕನ್ಫ್ಯೂಷನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಈ ಒಂದು ಏಜಲ್ಲಿ ಅಂತ ಇಲ್ಲಿ ಲೇಖಕಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಸೊ ಇಲ್ಲಿ ಲೇಖಕಿಯವರು ಹೇಳ್ತಾರೆ ಏನು ಅಂದರೆ, ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಹರಿಹರೆಯದ ಒಂದು ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಗೊಂದಲದಿಂದ ಇರುತ್ತಾರೆ. ಓಕೆನಾ. ಇವರು ದೊಡ್ಡವರು ಅಲ್ಲ ಅಥವಾ ಲೈಕ್ ಸಣ್ಣವರು ಅಲ್ಲ, ಆ ರೀತಿ ಒಂದು ಸ್ಟೇಜ್ ಅಲ್ವಾ ಈ ಒಂದು ಯೌವನ ಅನ್ನೋದು. ಸೊ ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಸ್ವತಂತ್ರವಾಗಿರೋದಾಗಿರ್ಬೋದು, ಅವ್ರಿಗೆ ಇಷ್ಟ ಬಂದಂಗೆ ಮಾಡೋದಾಗಿರ್ಬೋದು, ಇದೆಲ್ಲ ಅವ್ರಿಗೆ ಇಷ್ಟ ಇರುತ್ತೆ. ಬಟ್ ಇದೇ ಒಂದು ಸ್ಟೇಜಲ್ಲಿ ಮನೆಯಲ್ಲಿರುವಂಥ ಒಂದು ಪೇರೆಂಟ್ಸ್ ಆಗಿರ್ಬೋದು, ಯಾರೇ ಆಗಿದ್ರು, ಯಾರು ಕೂಡ ಅವ್ರಿಗೆ ಬೈದಂಗೆ ಆ ಒಂದು ಸ್ಟೇಜ್ನ ಅಥವಾ ಅವರ ಒಂದು ಜವಾಬ್ದಾರಿ ಏನಿದೆ ಅದನ್ನು ನೀಟಾಗಿ ಅರ್ಥ ಮಾಡೋ ಥರ ಮಾಡಬೇಕಂತ. ಓಕೆನಾ. ಈಗ ಎಕ್ಸಾಂಪಲ್ ಏನು ಅಂದರೆ, ಆ ಒಂದು ಏಜಲ್ಲಿ ಜಸ್ಟ್ ಮಜಾ ಮಾಡಬೇಕು, ಫ್ರೆಂಡ್ಸ್ ಜೊತೆ ಸುತ್ತಾಡಬೇಕು, ಅವರ ಒಂದು ಮುಂದೆ ಏನು ಮಾಡಬೇಕು, ಏನು ಏಮಿದೆ ಅಂತ ಹೇಳಿ ಏನೋ ಗೊತ್ತಿರಲ್ಲ, ಜಸ್ಟ್ ಈ ಒಂದು ಕಾನ್ಸೆಪ್ಟಲ್ಲಿ ಇರ್ತಾರೆ. ಬಟ್ ಅವರಿಗೆ ಅರ್ಥ ಮಾಡಿಸಿದಾಗ ಏನಾಗುತ್ತೆ ಅಂದರೆ ಅವರ ಒಂದು ಜವಾಬ್ದಾರಿ ಆಗಿರ್ಬೋದು ಕಂಪ್ಲೀಟಾಗಿ ಅವರಿಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಲೇಖಕಿಯವರು. ಸೊ ಹಾಗೆ ಇಲ್ಲಿ ಕೊನೆಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಕಿಶೋರಾವಸ್ಥೆ ಅನ್ನೋದು ಒಂದು ಶಕ್ತಿ ಅಂತ ಹೇಳಿ ನಾವು ಪರಿಗಣಿಸಬೇಕು. ಓಕೆನಾ. ಈ ಒಂದು ಹಂತದಲ್ಲಿ ಯುವಜನತೆ ಏನಿದಾರಲ್ಲ ತಮ್ಮ ಒಂದು ಶಕ್ತಿಯನ್ನು ರಚಿಸ್ಕೊಂಡು ಅದನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಓಕೆನಾ. ಆ ಒಂದು ಶಕ್ತಿಯನ್ನು ನಮ್ಮ ಒಂದು ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಜ್ಞಾನದ ಕಡೆ ನಮ್ಮ ಒಂದು ಮನಸ್ಸನ್ನು ಕೊಟ್ಟು ಈ ಒಂದು ಜೀವನ ಅಂದರೆ ಈ ಒಂದು ಅಂತ್ಯದ ಜೀವನ ಏನಿದೆಯಲ್ಲ ಅದನ್ನು ಸಾರ್ಥಕ ಆಗೋ ರೀತಿ ಬದುಕಬೇಕು. ಓಕೆನಾ. ಈಗ ಎಕ್ಸಾಂಪಲ್ ಏನು ಅಂದರೆ, ಈ ಒಂದು ಸ್ಟೇಜಲ್ಲಿ ತುಂಬ ಜನ ಕೆಡೋ ಚಾನ್ಸಸ್ಗಳಿರುತ್ತೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಏನು ಅಂದರೆ, ನಮ್ಮ ಒಂದು ಮನಸ್ಥಿತಿನ ಅಲ್ಲಿ ಇಲ್ಲಿ ಹರಡಿಸ್ದಂಗೆ ಪ್ರಾಪರಾಗಿ ಒಂದು ಎಜುಕೇಷನ್ ಮೇಲೋ ಅಥವಾ ಕಲೆ ಮೇಲೋ ಏನರ ಮೇಲೆ ನಮ್ಗೆ ಏನರ ಮೇಲೆ ಆಸಕ್ತಿ ಇರುತ್ತೋ ಅದ್ರ ಮೇಲೆ ನಮ್ಮ ಒಂದು ಕಂಪ್ಲೀಟಾಗಿ ಮೈಂಡ್ಸೆಟ್ ಇರಬೇಕು ಅಂತ ಇಲ್ಲಿ ಲೇಖಕಿಯವರು ಹೇಳ್ತಿದ್ದಾರೆ. ಓಕೆನಾ. ಇಲ್ಲಿಗೆ ಒಂದು ಲೆಸನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.